ಆ ಜಿಲ್ಲೆ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಪ್ರವಾಸಿಗರಿಗೆ ಸ್ವರ್ಗದ ತಾಣ ಅಂತಾನೆ ಕೂಡ ಹೇಳಲಾಗುತ್ತೆ. ಆದರೆ ಈ ಜಿಲ್ಲೆಗೆ ಪ್ರವಾಸ ಹೋಗೋಕ್ಕೂ ಮುನ್ನ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವಕ್ಕೆ ಕುತ್ತು. ಯಾಕೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಹೆದ್ದಾರಿ ತುಂಬಾ ಗುಂಡಿಗಳು. ಹುಬ್ಬಳ್ಳಿ ಅಂಕೋಲಾ ರಸ್ತೆ ತುಂಬಾ ಯಮಗುಂಡಿಗಳು. ಒಂದೇ ತಿಂಗಳಲ್ಲಿ 80 ಅಪಘಾತ, ವರ್ಷದಲ್ಲಿ 179 ಸಾವು. ನೀವೇನಾದರೂ ಉತ್ತರ ಕನ್ನಡ ಜಿಲ್ಲೆಯ ಕಡೆ ಟ್ರಿಪ್ಪಿಗೆ ಹೋಗಿ ಬರೋಣ ಅಂಥೇಳಿ ಪ್ಲಾನ್ ಮಾಡಿಕೊಂಡಿದ್ರೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಹ ನೀವು ಆಸ್ಪತ್ರೆಗೆ ಸೇರೋದು ಫಿಕ್ಸು. ಇದರೊಂದಿಗೆ ಯಾವುದಕ್ಕೂ ಇರಲಿ ಅಂಥೇಳಿ ನಿಮ್ಮ ವಾಹನದ ಜೊತೆಗೆ ನಿಮಗೂ ವಿಮೆ ಮಾಡಿಸ್ಕೊಳ್ಳೋದು ಕಡ್ಡಾಯ. ಏಕೆಂದರೆ ಉತ್ತರ ಕನ್ನಡ ಜಿಲ್ಲೆಯ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ವಾಹನ ಓಡಾಟಕ್ಕೆ ಯೋಗ್ಯವಿಲ್ಲದಷ್ಟು ಹಾಳು ಬಿದ್ದಿದ್ದಾವೆ. ಜಿಲ್ಲೆಯ ವಾಣಿಜ್ಯ ಹಾಗೂ ಪ್ರವಾಸಿಗರ ಮುಖ್ಯ ಹೆದ್ದಾರಿಯಾಗಿರುವಂತಹ ಹುಬ್ಬಳ್ಳಿ ಟು ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ 52 ಸಂಪೂರ್ಣ ಹಾಳು ಬಿದ್ದಿದೆ. ಪ್ರತಿದಿನ ಈ ರಸ್ತೆಯಲ್ಲಿ ಸಾವಿರಾರು ಲಘು ಹಾಗೂ ಭಾರೀ ವಾಹನಗಳು ಸಂಚರಿಸ್ತವೆ. ಕಳೆದ 1 ತಿಂಗಳಲ್ಲಿ ಅಂಕೋಲಾ ಯಲ್ಲಾಪುರ ಠಾಣಾ ವ್ಯಾಪ್ತಿಯಲ್ಲಿ 80 ಆಕ್ಸಿಡೆಂಟ್ಗಳು ವರದಿಯಾಗಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರಾಜ್ಯ ಹೆದ್ದಾರಿಗಳು ಹೊಂಡಮಯವಾಗಿದೆ. ಇಲ್ಲಿ ಹೆದ್ದಾರಿಗಳಲ್ಲಿ ಸಂಚರಿಸೋದೇ ಪ್ರಾಣಕ್ಕೆ ಹಾನಿ ಅನ್ನೋಂತಹ ಪರಿಸ್ಥಿತಿ ಉದ್ಭವವಾಗಿರುವಂಥದ್ದು. ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿದ್ದೀವಿ. ನೀವು ನೋಡ್ಬೋದು, ಲಾರಿಗಳು ಮತ್ತು ಬಸ್ಸುಗಳು ಪ್ರತಿದಿನ ನೂರಾರು ಈ ಭಾಗದಲ್ಲಿ ಹೋಗ್ತದೆ. ಅದರಲ್ಲಿಯೂ ಹೆಚ್ಚಾಗಿ ವಾಣಿಜ್ಯ ವಹಿವಾಟಿಗೆ ಹೋಗುವಂತಹ ಲಾರಿಗಳಿರ್ಬೋದು, ಟ್ಯಾಂಕರ್ಗಳು ಎಲ್ಲವೂ ಕೂಡ ಹುಬ್ಬಳ್ಳಿಯಿಂದ ಅಂಕೋಲಕ್ಕೆ ಹೋಗುವ ಮಾರ್ಗವಾದಂತಹ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಚರಿಸ್ತವೆ. ಯಾಕೆಂತಂದರೆ ಈ ಭಾಗದಿಂದ ನೆರೆಯ ಗೋವಾಕ್ಕೆ ಹೋಗ್ತದೆ, ತಮಿಳುನಾಡಿಗೆ ಹೋಗ್ತದೆ, ಬೇರೆ ಇತರ ರಾಜ್ಯ ಕೇರಳಕ್ಕೂ ಕೂಡ ಹೋಗುವಂತಹ ಮಾರ್ಗ ಇದು. ಪ್ರಮುಖ ವಾಣಿಜ್ಯ ಮಾರ್ಗವೂ ಕೂಡ ಹೌದು. ಇಂಥದ್ರಲ್ಲಿ ಈ ಮಾರ್ಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ಯಲ್ಲಾಪುರವನ್ನು ದಾಟಿದರೆ ಸಾಕು ಈ ಭಾಗದಲ್ಲಿ ಹೊಂಡಗಳು ಕನಿಷ್ಠ ಒಂದು 3 ರಿಂದ 4 ಅಡಿ ಎತ್ತರದಲ್ಲಿ ಹೊಂಡಗಳಿದ್ದಾವೆ. ಎಲ್ಲೂ ಕೂಡ ಸರಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ. ನಾನು ನಿಮಗೆ ಹೊಂಡವನ್ನು ತೋರಿಸ್ತೀನಿ ಯಾವ ರೀತಿಯಲ್ಲಿದೆ ಅಂತೇಳಿ. ಯಾಕಂತಂದರೆ ಇಲ್ಲಿ ಸಂಚರಿಸುವ ಪ್ರಯಾಣಿಕರು ಒಂದು ಹೊಂಡದಿಂದ ಅಪಘಾತವಾಗುವಂಥದ್ದು, ಇನ್ನೊಂದು ಅಪಘಾತ ಆಗೋದೇ ಸಂಚಾರ ನಿಯಮ ಉಲ್ಲಂಘನೆಗಳು. ಯಾಕಾಗ್ತವೆ ಅಂತಂದರೆ, ಹೊಂಡಗಳು ಹೆಚ್ಚಾಗಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಭಾಗಕ್ಕೆ ತೆರಳುತ್ತಾರೆ. ತಮ್ಮ ವಾಹನಗಳು ಏನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದ ರಸ್ತೆಯನ್ನು ಬಿಟ್ಟು ಬೇರೆ ಕಡೆ ಪಕ್ಕದಲ್ಲಿ ತೆರಳುತ್ತಾರೆ. ಆವಾಗ ಅಪಘಾತಗಳು ಹೆಚ್ಚಾಗ್ತದೆ. ಅಂಕೋಲಾ ಠಾಣಾ ವ್ಯಾಪ್ತಿಯಲ್ಲಿ 8ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂಥದ್ದು ಈ ಹೊಂಡ ಗುಂಡಿಯಿಂದ. ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಆಳ ಇದೆ ಅಂತೇಳಿ ನೋಡಿದರೆ ಅರ್ಥ ಆಗುತ್ತೆ. ಇದರಲ್ಲಿ ಏನಾದರೂ ಟೈರ್ ಏನಾದರೂ ಹೋಯಿತು ಅಂತಂದರೆ ಮತ್ತು ಪಲ್ಟಿ ಆಗುವಂಥ ಪರಿಸ್ಥಿತಿ ಇರುವಂಥದ್ದು. ಚಿಕ್ಕ ಪುಟ್ಟ ವಾಹನಗಳಿಗೆ ಇಂಜಿನ್ಗಳಿಗೆ ಹಾನಿ ಆಗ್ತದೆ. ಇಂಜಿನ್ನ ಕೆಳಭಾಗದಲ್ಲಂಥ ಆಯಿಲ್ ಟ್ಯಾಂಕ್ ಇದೆ, ಅದೇ ಒಡೆದು ಹೋಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಅಪಾಯಕ್ಕೆ ಸಿಲುಕುವಂತಹ ವಾಹನಗಳು ರಸ್ತೆಯನ್ನು ಬಿಟ್ಟು ಇತರ ಭಾಗದಲ್ಲಿ ಹೋಗುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಆವಾಗ ಅಪಘಾತಗಳು ಇನ್ನೂ ಹೆಚ್ಚಿನದಾಗುತ್ತೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 52 ಮಾತ್ರವಲ್ಲದೆ ರಾಜ್ಯ ಹೆದ್ದಾರಿಗಳು, ಲೋಕೋಪಯೋಗಿ ಇಲಾಖೆಯ ರಸ್ತೆಗಳು ಸಹ ಹಳಿ ತಪ್ಪಿದ್ದಾವೆ. ಹೊಸ ರಸ್ತೆ ಮಾಡೋದಿರಲಿ, ಗುಂಡಿ ಮುಚ್ಚೋದಕ್ಕೂ ಸಹ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಮಗಾರಿಗಳು ಇನ್ನೂ ಪೂರ್ಣಗೊಂಡಿಲ್ಲ. ಎಲ್ಲಂದರಲ್ಲೇ ಗುಂಡಿಗಳು, ಎಚ್ಚರಿಕೆಯ ಫಲಕಗಳಿಲ್ಲದೆ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಜಿಲ್ಲೆಯಲ್ಲಿ ಈ ವರ್ಷ 33,111 IMV ಪ್ರಕರಣಗಳು ದಾಖಲಾಗಿದೆ. 1,169 ಜನರಿಗೆ ಗಾಯವಾದರೆ 179 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಅತಿ ವೇಗ ಚಾಲನೆ, ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ಪೈಕಿ 307 ಪ್ರಕರಣಗಳು ದಾಖಲಾಗಿದೆ. 14.90 ಲಕ್ಷ ದಂಡ ವಸೂಲಿಯಾಗಿದೆ. ಜಿಲ್ಲೆಯಲ್ಲಿ 150 ಜನರ DL ರದ್ದಾಗಿದೆ. 2025ರಲ್ಲಿ ಹೆಲ್ಮೆಟ್ ಧರಿಸದೇನೆ 35 ಜನ ಸಾವನ್ನಪ್ಪಿದ್ದು ಒಟ್ಟು 64 ಪ್ರಕರಣಗಳು ದಾಖಲಾಗಿದೆ. ಈ ರೋಡ್ ಬಾಳೆಗುಳಿಯಿಂದ ಹುಬ್ಳಿಯವರಿಗೆ ಮಸ್ತಿ ಕಟ್ಟದಿಂದ ಯಲ್ಲಾಪುರ, ಸುಂಗ್ಸಾಳ ಎಲ್ಲ ರೋಡ್ ಕೆಟ್ಟೋಗ್ಬಿಟ್ಟಿದೆ. ಇಲ್ಲಿಂದ ನಾವು ಹೋಗ್ಬೇಕಂತ ಹೇಳಿದ್ರೆ ಹುಬ್ಳಿ ಹೋಗ್ಬೇಕಂತ 5-5.5 ತಾಸು ಬೇಕು. 5-6 ಫುಟ ಹೊಂಡ ಇದೆ. ಗಾಡಿ, ಕಾರ್ ಅಂತೂ ಓಡಿಸ್ಲಿಕ್ಕೆ ಆಗೋದಿಲ್ಲ. ಮುಂದಿಂದೆಲ್ಲ ಗಾಡಿಗಳು ಬರ್ತಾವೆ, ಹೆದರಿಕೆ ಆಗ್ತದೆ, ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇದೆ. ಇಲ್ಲಿಂದ ಅಡ್ಡಾಡಲಿಕ್ಕೆ ಭಾಳಷ್ಟು ನಮಗೆ ತೊಂದರೆ. ಇದು ಸರ್ಕಾರದವರು ಆದಷ್ಟು ಬೇಗ ಈ ರೋಡ್ ಸರಿ ಮಾಡಿಕೊಡ್ಬೇಕಾಗಿ ನಾನು ವಿನಂತಿಯೊಂದಿಗೆ ಹೇಳ್ತಾ ಇದ್ದೇನೆ. ಈಗ ಲಾಸ್ಟ್ 2 ತಿಂಗಳಲ್ಲಿ ಆಗಲೇ ನಾವು ಒಂದು 3 ರೋಡ್ ಸೇಫ್ಟಿ ಮೀಟಿಂಗ್ ಜಿಲ್ಲಾಡಳಿತದ ವತಿಯಿಂದ ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಆಗಿದೆ. ಅಲ್ಲಿ ಕೂಡ ಬ್ಲೈಂಡ್ ಸ್ಪಾಟ್ಸ್ ಎಲ್ಲೆಲ್ಲಿದೆ ಅಂತ ಐಡೆಂಟಿಫೈ ಮಾಡಿ ರೆಕ್ಟಿಫಿಕೇಷನ್ ವರ್ಕ್ ಆಗ್ತಾ ಇದೆ.
ಇದರ ಜೊತೆಗೆ ಪ್ಲಸ್ ನಾವು ಹೆದ್ದಾರಿಗಳಲ್ಲಿ ಮಾತ್ರ ಆಕ್ಸಿಡೆಂಟ್ಸ್ ಇಲ್ದಿರೆ ಬೇರೆ ಸಣ್ಣ ಪುಟ್ಟ ರೋಡಲ್ಲೂ ಕೂಡ ಆಗ್ತಾ ಇದೆ. ಸೊ ಅಲ್ಲಿ ಜಾಸ್ತಿ ಟೂ ವೀಲರ್ಸ್ ಆಗ್ತಾ ಇರೋದ್ರಿಂದ ಅದು ನಾವು ಅದಕ್ಕೆ ಹೆಲ್ಮೆಟ್ ಇದ್ರ ಬಗ್ಗೆ ಒತ್ತಡ ಕೊಡ್ತಾ ಇದ್ದೀವಿ. ಅದೇ ಸಮಯದಲ್ಲಿ ನಾವು ಇವಾಗ ಇವ್ರ ಜೊತೆ ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ, NH ಕೂಡ ಅವ್ರ ಜೊತೆಗೆ ಕಾಶ್ನರಿ ಸೈನ್ಸ್ ಬೋರ್ಡ್ಸ್ ಹಾಕಿ ಮತ್ತು ಎಲ್ಲಿ ಸ್ಪಾಟ್ಸ್ ಡೈವರ್ಷನ್ ಇರುತ್ತೆ ಅಲ್ಲಿ ಬೋರ್ಡ್ಸ್ ಜೊತೆಗೆ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಿ ಅಂತ ಮಾಡ್ತಾ ಇದ್ದೀವಿ. ನಾವು ಆಕ್ಸಿಡೆಂಟ್ ಸ್ಪಾಟ್ ಇರೋದ ಕಡೆ ನಮ್ಮ ಕಡೆಯಿಂದ ಪೊಲೀಸ್ ಕಡೆಯಿಂದ ನಾವು ಬ್ಯಾರಿಕೇಡ್ಸ್ ಹಾಕಿ ಸ್ಪೀಡ್ನ ಕಮ್ಮಿ ಮಾಡ್ತಾ ಇದ್ದೀವಿ. ಇನ್ನು ಈ ರಸ್ತೆ ಗುಂಡಿಗಳಿಂದ ಆಕ್ಸಿಡೆಂಟ್ ಆದರೆ ಈ ಜಿಲ್ಲೆಯಲ್ಲಿ ಚಿಕಿತ್ಸೆಗೂ ಕೂಡ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲ. ದೂರಿಗೆ ದಾಖಲಿಸುವುದಕ್ಕೆ ರಸ್ತೆ ಸಂಚಾರವೇ ಕಂಟಕವಾಗಿದ್ದು ಪ್ರವಾಸೋದ್ಯಮ ಸಂಪೂರ್ಣ ನೆಲಕಚ್ಚಿದೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.